ಜಿಲ್ಲೆಯಿಂದ ಬಂದಿರೋದು. ಕಿಚ್ಚ ಸುದೀಪ್ ಅವ್ರಿಗೆ ನೋಡಕ್ ಬಂದಿದ್ದೀವಿ. ಎಲ್ಲರೂ ಅಲ್ಲಿಂದ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಇವತ್ತು ಅವ್ರು ಬರ್ತಿದ್ದಾರೆ ಅಂತ ವೇಟ್ ಮಾಡ್ತೀವಿ. ಇವಾಗ ಅವ್ರು ಬಂದ್ಮೇಲೆ ಅವ್ರಿಗೆ ನೋಡ್ಬೇಕು, ಅದೇ ನಮಗೆ ಖುಷಿ. ಅಂದ್ರೆ ನಿಮಗೆ ತುಂಬಾ ದಿನ ಆಸೆ ಇತ್ತು, ಅವ್ರು ಯಾವ್ದೇ ತರ ಪ್ರೋಗ್ರಾಮ್ ನೀವು ಮಾಡಿದ್ದಿಲ್ಲ. ಇದೇ ಸುಮಾರು 2-3 ವರ್ಷದಿಂದ ಈ ಪ್ರೋಗ್ರಾಮ್ ಆಗ್ತಿದೆ. ತುಂಬಾ ಜನ ಬರ್ತಾ ಇದಾರೆ. ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತಿದೀವಿ. ಹಂಗೆ ಮ್ಯಾಕ್ಸ್ ಮೂವಿ ಬಗ್ಗೆ ತುಂಬಾ ವೇಟ್ ಮಾಡ್ತಿದೀವಿ. ಆದಷ್ಟು ಬೇಗ ಬರೋ, ಈಗ 25th ಇದೆ. ನಾವು ಆದಷ್ಟು ಎಲ್ಲ ಅಭಿಮಾನಿಗಳು ನೋಡಿ ತುಂಬಾ ಖುಷಿ ಪಡ್ತೀವಿ. ಹತ್ರದಿಂದ ನೋಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಿದೆ ನಮಗೆ ಹೇಳ್ಕೊಳಕ್ಕಾಗೋದು. ತುಂಬಾ ಖುಷಿ ಆಗ್ತಿದೆ ನಮಗೆ. ಈ ನಮ್ಮ ಹತ್ರದ ನಮ್ ಕೋಟಿಗೆ ಬರ್ತಾರೆ ಅಂದ್ರೆ ನಮಗೆ ಹೆಮ್ಮೆ ಇದೆ. ತುಂಬಾ ಖುಷಿ ಆಗ್ತಿದೆ. ಕಿಚ್ಚ ಮೂವಿಯಿಂದ ಕಾಯ್ತಿದೀವಿ. ಬಾಸು ದುರ್ಗಕ್ಕೆ ಬರ್ತಿದ್ದಾರೆ ಅಂತ, ಆದ್ರೂ ಆ ವರ್ಷ ಬರ್ಲಿಲ್ಲ. ತುಂಬಾ ಬೇಜಾರಾಯ್ತು. ಈ ವರ್ಷ ಇಲ್ಲೇ ಪ್ರೋಗ್ರಾಮ್ ಇಟ್ಟಿರೋದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ. 2 ವರ್ಷ ಆದ್ಮೇಲೆ ಬಾಸ್ ಬರ್ತಿದ್ದಾರೆ. ಎಲ್ಲಾ ಫಿಲಂ ನೋಡಿ ತುಂಬಾ ಹಾರೈಸ್ಬೇಕು ಅಂತ ಕೇಳ್ಕೊಡ್ತೀವಿ. ಕಿಚ್ಚ ಬಾಸ್ಗೆ ಒಂದ್ ರೀತಿಲಿ ಸೆಲೆಬ್ರೇಷನ್ ದುರ್ಗಾ, ಒಂದ್ ರೀತಿಲಿ ಹಬ್ಬದ ವಾತಾವರಣ. ಬಾಸ್ ಬರ್ತಾ ಇದಾರೆ. ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ಸುದೀಪ್ ಅಣ್ಣ ವೇದ ಆಡಿಯಲ್ಲ ಅಂತ ಒಂದ್ ಮಾತು ಕೊಟ್ಟಿದ್ರು. ನಮ್ ಕೋಟೆನಾಡಲ್ಲಿ ನಂದೊಂದು ಪ್ರೋಗ್ರಾಮ್ ಪೆಂಡಿಂಗ್ ಇದೆ ಮಾಡೋದು ಅಂತೇಳಿ. ಆ ಕೊಟ್ಟ ಮಾತಿನಂತೆ, ಅಂದ್ರೆ ನಮ್ಮ ಅಣ್ಣ ಮಾತು ಕೊಟ್ರೆ ಕರ್ಣನಂತೆ ಇದ್ದಂಗೆ ಅದೇ ತರನೇ ನಡ್ಕೊಂಡಿದ್ದಾರೆ. ನಮ್ಮೆಲ್ಲರಲ್ಲೂ ಸಂಭ್ರಮ ಮನೆ ಮಾಡಿದೆ. ಅಂದ್ರೆ ಈ ಖುಷಿನ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಶತಮಾನದ ವೀರಮದಕರಿ ನಾಯಕ ನಮ್ಮ ಚಿತ್ರದುರ್ಗದ ಕೋಟೆಗೆ ಬರ್ತಿರೋದು ನಮಗೆ ತುಂಬಾ ಖುಷಿ. ನಮ್ ಸುದೀಪ್ ಅಣ್ಣರ್ದು ಸುಮಾರು 2.5 ವರ್ಷದ ನಂತರ ಮ್ಯಾಕ್ಸ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ಇದು ಒಂದೇ ನೈಟ್ ಅಲ್ಲಿ ನಡೀತಕ್ಕಂತ ಸ್ಟೋರಿ. ಇದು ಇಡೀ ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮತ್ತೆ ಮೊದಲನೇದಾಗಿ ನಮ್ಮ ಕಿಚ್ಚ ಸುದೀಪ್ ಅಣ್ಣರಿಗೆ ಈ ಕೋಟೆನಾಡಿಗೆ ಸುಸ್ವಾಗತವನ್ನ ಕೋರ್ತಾ ಈ ಮ್ಯಾಕ್ಸ್ ಚಿತ್ರ ಅದ್ಭುತ ಯಶಸ್ಸು ಕಾಣ್ಲಿ ಅಂತ ಹೇಳಿ ನಾವೆಲ್ಲ ಸಮಸ್ತ ಕಿಚ್ಚ ಸುದೀಪ್ ಅಣ್ಣ ಅಭಿಮಾನಿಗಳು ಭಾರತದ ಬಾದ್ಶಾ, ಭಾರತದ ಕೊಹಿನೂರು ವಜ್ರ, ಕರುನಾಡಿನ ಮಾಣಿಕ್ಯ, ಅಭಿಮಾನಿಗಳ ರನ್ನ, ಕಂಚಿನ ಕಂಠಾಧಿಪತಿ, ಕಲೆಯಲ್ಲಿ ಯಾರೂ ಮೀರಿಸದಂತ ಕಲಾ ಸಾರ್ವಭೌಮ ಕೆಚ್ಚದ ಕಿಚ್ಚ ಸುದೀಪ್ ಅಣ್ಣಗೆ, ಚಕ್ರವರ್ತಿ ಕಿಚ್ಚ ಬಾಸ್ಗೆ, ಚಕ್ರವರ್ತಿ ಕಿಚ್ಚ ಬಾಸ್ಗೆ. ಸ್ಯಾಂಡಲ್ವುಡ್ ಅಲ್ಲಿ ಬಾಸ್ ಕೂಡ ಅಂತ ತುಂಬಾ ಜನ ಇರ್ಬೋದು, ಆದ್ರೆ ಕನ್ನಡ ಇಂಡಸ್ಟ್ರಿಗೆ ಬಾಸ್ ಅಂತ ಒಬ್ರೆ ಬಿಟ್ ಕಳ್ಸಿರೋದ ಪಾವು ಮಾದ್ರೆ ಒಬ್ಬೊಬ್ಬನ ಹುಡುಕಿ ಹೊಡಿತೀನಿ. ಮೂವಿ ಗೆಲ್ಲಲ್ಲ ಅಂತ ಸಿಂಪತಿಗೆ ಹೆಜ್ಜೆ ಮೇಲೆ ಹಾಕಿಸ್ಕೊಳ್ಳಾರಲ್ಲ ನಮ್ ಬಾಸ್. ರಿಸಲ್ಟ್ ಏನೇ ಬರ್ಲಿ ಅಭಿಮಾನಿಗಳಿಗೋಸ್ಕರ ಮೂವಿ ಮಾಡ್ತೀನಿ ಅನ್ನೋದು ನಮ್ ಕಿಚ್ಚ. ಸೆಲೆಬ್ರೇಷನ್ ಹೇಳಲ್ಲ, ಅದು ಇಡೀ ಇಂಡಿಯಾನೇ ತಿರುಗಿ ನೋಡ್ಬೇಕು. ಆ ತರ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಇದನ್ನ ಬೇಕಿದ್ರೆ ರಕ್ತದಲ್ಲಿ ಬರ್ಕೊಡ್ತೀವಿ. ಇಡೀ ಇಂಡಿಯಾದಾದ್ಯಂತ ಇಡೀ ಇಂಡಿಯಾನೇ ತಿರುಗಿ ನೋಡ್ಬೇಕು ಹೆಂಗಪ್ಪ ಕಿಚ್ಚ ಬಾಸ್ ಫ್ಯಾನ್ಸ್ ಮಾಡಿದ್ರು ಅಂತ. ಅದೇ ತರ